ಲೋಕಸಭಾ ಚುನಾವಣೆ ಇನ್ನೂ ಅಂತಿಮ ಆಗಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ಚರ್ಚೆ ಆಗಿದೆ, ಯಾರಿಗೆ ಕೊಡಬೇಕು, ಏನು ಕೊಟ್ಟರೆ ಏನಾಗ್ತದೆ ಅಂತ ಚರ್ಚೆ ಆಗಿದೆ ಹೊರತಾಗಿ ಅಂತಿಮ ಆಗಿಲ್ಲ. ಮೊನ್ನೆ ನಿನ್ನೆ 16 ಡೆಲ್ಲಿಯಲ್ಲಿ ಮೀಟಿಂಗ್ ಇತ್ತು, ಅದಾಗೇನು 19th ಪೋಸ್ಟ್ಪೋಂಡ್ ಆಗಿದೆ. ಸೊ ಅಲ್ಲಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅಂತಿಮ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಬೋರ್ಡಲ್ಲಿ ಆಗ್ತದೆ. ಆ ಸ್ಕ್ರೀನಿಂಗ್ ಕಮಿಟಿನ ಹೆಚ್ಚು ಕಮ್ಮಿ ಅಂತಿಮ. ಎರಡೇ, ಒಂದು ಸಾಧನವರು, ಒಂದು ಸಿದ್ದಾಳು, ಎರಡರಲ್ಲಿ ಒಂದು ಆಗಬೇಕಷ್ಟೇ. ಇಬ್ಬರೇ ಕೇಳಿದವರು ಆಸಕ್ತಿ ಇರೋರು ಅವರಿಬ್ಬರು. ಇಲ್ಲ ಅದೇನು ಅಲ್ಲೆಲ್ಲ ಪ್ರಶ್ನೆ ಇಲ್ಲ. ನಾಳೆ ಮೀಟಿಂಗ್ ಇದೆ ಚಿಕ್ಕೋಡಿಯಲ್ಲಿ, ನಾವು ಮಾಡ್ತಾ ಇದ್ವಿ. ಮೊನ್ನೆ ಕೂಡ ಅವರೊಬ್ಬರೇ ಇದಾರಲ್ಲಿ, ಬೇರೆಯವ್ರು ಕೇಳೋ ಪ್ರಶ್ನೆ ಇಲ್ಲ. ಈಗಾಗಲೇ ಅವ್ರ ಬಗ್ಗೆ ಎಲ್ಲರೂ ಕೂಡ ಮಾಡ್ತೀವಿ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಅದ್ರ ಪ್ರಕಾರ ನಾಳೆ ಚಿಕ್ಕೋಡಿಯಲ್ಲಿ ಸಭೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಅಸಮಾಧಾನ ಇಲ್ಲ, ಯಾರಿಗೂ ಇಲ್ಲ, ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಕೆಲವು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅದು ಚರ್ಚೆ ಆಗಿದೆ. ಸೊ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಅವ್ರೀಗ ನಮ್ಮ ಅಭ್ಯರ್ಥಿ ಅಂತಿಮ ಆಗಿದೆ. ಬೆಳಗಾವಿ ಲೇಟ್, ಇನ್ನೂ ಮೀಟಿಂಗೇ ಆಗಿಲ್ಲ. ನಮ್ದು ಒಂದೇ ಅಲ್ಲ, ಇಡೀ ರಾಜ್ಯ ದೇಶದಲ್ಲೇ ಆಗಿಲ್ಲ. ಕೇವಲ ಬೆಳಗಾವಿ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಇನ್ನೂ ಅಂತಿಮವಾಗಿಲ್ಲ. ಅದ್ರ ಜೊತೆ ಇದು ಆಗುತ್ತೆ. ಸರ್, ಈಗ ರಾಹುಲ್ ಗಾಂಧಿ ಅವರನ್ನ ಕರ್ನಾಟಕದಲ್ಲಿ ಬರಬೇಕು, ನಿಲ್ಲಿಸಬೇಕು ಅನ್ನೋ ಒತ್ತಾಯ ಇದೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ದಿನೇಶ್ ಗುಂಡ್ರಾವ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದು ಬೋರ್ದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ. ನಮ್ಮ ಎಕ್ಸ್ಪ್ರೆಸ್ ನಾವು ಇವನ್ನ ಎಕ್ಸ್ಪ್ರೆಸ್ ಮಾಡಿದ್ವಿ ಅಷ್ಟೇ. ಬೆಳಗಾವಿ ಜಿಲ್ಲೆಯಿಂದ ಏನಾದರೂ ಒಂದು ಸಮಾವೇಶ ಮಾಡ್ತೀವಿ? ಸಮಾವೇಶ ಎರಡು ಕಡೆ ಮಾಡ್ತೀವಿ, ಚಿಕ್ಕೋಡಿನೂ ಮಾಡ್ತೀವಿ, ಬೆಳಗಾವಿ ಮಾಡ್ತೀವಿ. ರಾಹುಲ್ ಗಾಂಧಿ ಎರಡು ಕಾರ್ಯಕ್ರಮ ಬರ್ತಾರೆ. ಬೆಳಗಾವಿ ಸ್ಕೂಟ್ನಿನಲ್ಲಿ ಯಾವ ಹೆಸರುಗಳನ್ನು ಫೈನಲ್ ಮಾಡಿದ್ದಾರೆ? ಎರಡೇ ಒಂದು ಶಶಿಕಾಂತ್ ಸಿದ್ನಾಳು, ಸಾಧನ ಡಾಕ್ಟ್ರು, ಎರಡೇ. ಅಶೋಕ್ ಪಟೇಲ್ ಇಲ್ಲ, ಯಾರಿಲ್ಲ. ಅವರು ಇಂಟ್ರೆಸ್ಟ್ ಇಲ್ಲ, ಒಪ್ಪಿಲ್ಲ. ಅವರು ಅಂಜಲಿ ನಿಂಬಾಳ್ಕರ್ ಅವರು ಒಪ್ಪಿಲ್ಲ. ವಿವೇಕ್ ಪಾಟೀಲ್ ಅಂತ ಅವ್ರ ಅರ್ಜಿನ ಕೊಟ್ಟಿಲ್ಲ, ಪ್ರಶ್ನೆ ಇಲ್ಲ. ಆದರೂ ಕೂಡ ಪತ್ರಿಕೆಯಲ್ಲಿ ಕೆಲವು ಹೆಸರು ಓಡಾಡ್ತವೆ. ಇವು ಅಂತಿಮವಾಗಿ ಇರದೆ ಎರಡೇ. ರಮೇಶ್ ಜಾರಕಿಹೊಳಿ ಅವರು ತಟಸ್ಥವಾಗಿ ಉಳಿತಾ ಇದ್ದಾರೆ, ಎಲ್ಲಿ ಬರ್ತಾ ಇಲ್ಲ. ಮೊನ್ನೆ ಸಭೆಗೂ ಆಗಮಿಸಲಿಲ್ಲ ಸಿದ್ದರಾಮಯ್ಯ. ಅವ್ರು ಯಾವಾಗ ಬಂದಿಲ್ಲ. ಅವ್ರು 20 ವರ್ಷ ಇತಿಹಾಸದಲ್ಲಿ ಕಾಂಗ್ರೆಸ್ನ ಯಾವುದೇ ಮೀಟಿಂಗ್ ಅವ್ರು ಬಂದಿಲ್ಲ. ಇದೇನು ಹೊಸದೇನಲ್ಲ. ಅವ್ರು ಮಂತ್ರಿ ಇದ್ದಾಗ ಬರ್ತಿದ್ರು. ಈಗಂತೂ ಹಿಂದೆ ಅವರು MLA ಇದ್ದಾಗ ಯಾವುದೇ ಸಭೆಗೆ ಹಾಜರಾಗಿಲ್ಲ. ಆದರೆ ಅವ್ರ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ರು ಅವರು. ಇದೇನು ಹೊಸದಲ್ಲ. ಅವರು ಈ ಸಲನೂ ಮಾಡ್ಬೋದು ಅಂತೇಳಿ ನಿರೀಕ್ಷೆ ಇಟ್ಕೊಂಡು ಮಾಡೇ ಮಾಡ್ತಾರೆ. ಹಿಂದಿನವ್ರು ಯಾವುದೇ ಸಭೆಗೆ, ಅದು ಯಾವುದೇ ಕಾರ್ಯಕ್ರಮ ಸಭೆ ಇರ್ಬೋದು, ಸಂಘಟನೆ ಸಭೆ ಇರ್ಬೋದು, ಯಾವುದು ಕೂಡ ಬಂದಿಲ್ಲ. ಆದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಪಕ್ಷದ ಪರವಾಗಿ ಮಾಡಿದ್ದಾರೆ, ಅಲ್ಲಿ ಲೀಡ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಹೋಗಿರ್ಬೋದು, ಅವ್ರು ಬೇರೆ ಬೇರೆ ಕಾರಣಕ್ಕೆ ಕೆಲಸಕ್ಕೆ ಹೋಗಿರ್ಬೋದು. ಆದರೆ ಅದ್ರಾಗ BJP ಹೋಗಿದಾರೋ ನಮಗೆ ವಿರೋಧ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅವರು MLA ಎಲೆಕ್ಷನ್ ಅಲ್ಲಿ ಬಹಳ ಲೀಡ್ ತಗೊಂಡಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ ಅವರು. ತುಂಬಾ ಲೀಡ್ ತಗೊಂಡಿದ್ರು, ಚೆನ್ನಾಗಿ ಕೆಲಸ ಮಾಡಿದ್ರು. ಬಟ್ ಹತ್ರದ 1% ಈ ಸರಿ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಇಲ್ಲ, ಏನು ಪಕ್ಷ ಇದೆ, ಅವ್ರದ್ದು ಇದೆ. ಅಲ್ಲೇನು ಇಂಟ್ರೆಸ್ಟ್ ತೊಗೋಬೇಕಂತಿಲ್ಲ. ಪಕ್ಷ ಕೆಲಸ ಮಾಡ್ತಿದ್ದೆ, ಅಲ್ಲಿ ಪಕ್ಷದ ಮೇಲೆ ನಾವು ಇರ್ತೀವಿ, ಪಕ್ಷ ಕೆಲಸ ಮಾಡ್ತಿದ್ದೆ ಅಷ್ಟೇ. ಈಗ ಬೆಳಗಾವಿ ಚಿಕ್ಕೋಡಿ ಎರಡೂ ಲೋಕಸಭೆಯಲ್ಲಿ ಲಿಂಗಾಯತ ಅಭ್ಯರ್ಥಿಗಳನ್ನು ಯಾಕೆ ಕಣಕ್ಕಿಳಿಸ್ತಾ ಇದ್ದಾರೆ BJP ಅದು ಕಾಂಗ್ರೆಸ್? ಹಾಗೆಲ್ಲ ಯಾರನ್ನೇ ನಾವು ರಸ್ತೆ ಮ್ಯಾಗ ಓಡೋರು ನೀವು ಬರೀ ಹಿಂಗಿಲ್ರಿ ಅಂತ ಹೇಳಿಕ್ಕಾಗಲ್ಲ. ಅದು ಚುನಾವಣೆ, ಎಲ್ಲ ರೀತಿಯಿಂದ ನಾವು ನೋಡ್ಬೇಕಾಗತ್ತೆ. ಲೆಕ್ಕಾಚಾರನ ಭಾಳ ಪ್ರಮುಖ. ಜಾತಿ ಲೆಕ್ಕಾಚಾರ ಅಂತಿಲ್ಲ, ಆಸಕ್ತಿ ಇರಬೇಕು ಫಸ್ಟು. ಇಂಟ್ರೆಸ್ಟ್, ಅವನಿಗೆ ಇಂಟ್ರೆಸ್ಟ್ ಇರಬೇಕಲ್ಲ. ನಮಗೆ ಯಾರಿಗೂ ಬೇಕಂತೂ ನಾವು ನಿಲ್ಲಿಸ್ಲಿಕ್ಕಾಗಲ್ಲ. ಸ್ವಂತಕ್ಕೆ ಆಸಕ್ತಿ ಇರಬೇಕು, ಅವನ ಹೆಸರು ಎಲ್ಲರೂ ಕೇಳಿರಬೇಕು. ಸೊ ನನಗೆ ಬೇಕಾಗಿದ್ದಾನೆ, ನಾ ತಂದು ನಿಲ್ಲಿಸ್ಲಿಕ್ಕೆ ಆಗೋಲ್ಲ. ಇವನ್ನೆಲ್ಲ ನೋಡ್ಬೇಕಾಯ್ತು. ಸೊ ನೋಡಿ ನಿಲ್ಲಿಸ್ಬೇಕಾಯ್ತು, ಯಾಕಂದ್ರೆ ನಾವು ಗೆಲ್ಲಬೇಕು ಅಲ್ಟಿಮೇಟ್. ಒಂದು ಲಿಂಗಾಯತ್ ಒಂದು ಹಿಂದಕ್ಕೆ ಕೊಡ್ಬೇಕಂತ ಪೆಟ್ಟಿಗೆ ಇತ್ತು ಸರ್. ಬಟ್ ಎರಡೂ ಮತಕ್ಷೇತ್ರ ಅಲ್ಲ, ಸಮರ್ಥವಾಗಿ ಆಯ್ಕೆ ಮಾಡೋದು ಒತ್ತು ಕೊಡಾಕತ್ತಿದ್ದಾರೆ. ಲಿಂಗಾಯತರು ಬಿಟ್ಟು ಸಮರ್ಥವಾಗಿ OBCಯಲ್ಲಿ ಯಾರು ಬೆಳೆದಿದ್ರೆ ಖಂಡಿತವಾಗಿ ಕೊಡ್ತಿದ್ವಿ ನಾವು. ಸೊ ನೋಡೋಣ, ಅದು ಅವಕಾಶ ಬಂದಾಗ, ಕಾಲ ಬಂದಾಗ ಖಂಡಿತವಾಗಿ ಕೊಡ್ತೀವಿ. ಅದು ಈಗ ಇಬ್ಬರು ಲಿಂಗಾಯತರು, ಒಬ್ರು ಆಲ್ರೆಡಿ ಇದ್ದಾರೆ, ಇನ್ನು ಇಬ್ಬರು ಆಸಕ್ತಿ ತೋರಿಸಿದ್ದಾರೆ. ಸೊ ಆ ಬೇಸ್ ಮೇಲೆ ಕೊಡ್ತಾ ಇದೀವಿ. ಸಾಧನ ಅವರು MLA ಟೈಮ್ನಲ್ಲಿ ಬಂಡಾಯಕೋರಾಗಿ ನಿಂತಿದ್ರು. ಭಾಳ ಜನ ಬಂಡ ಇದ್ದಾರೆ. ನಮ್ಮಲ್ಲಿ 50% MLA ಇದ್ದಾರೆ. ಕಾಂಗ್ರೆಸ್ ವಿರೋಧ ಮಾಡಿದ್ದಾರೆ, 50% ಪಕ್ಷದಲ್ಲಿ ಒತ್ತಿದ್ದಾರೆ. ಅದೇನು ನಮ್ಮಲ್ಲಿ ಸ್ವಾಭಾವಿಕ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳ ಆ ಸಂದರ್ಭದಲ್ಲಿ ಮಾಡಿರ್ಬೋದು ಅವರು. ಆದರೆ ಈಗ ನಮ್ಮ ಪಕ್ಷ ಜೊತೆ ಇದ್ದಾರೆ, ಇರ್ತಾವ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವ್ರಿಗೆ ನಾವು ಟಿಕೆಟ್ ಶಿಫಾರಸು ಮಾಡಿದ್ವಿ. ಸರ್, ಡೇ ಬೈ ಡೇ ಮಂಡ್ಯ ಎಲೆಕ್ಷನ್ ಭಾಳಷ್ಟು ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ನಾಳೆ ಸುಮಲತಾ ತಮ್ಮ ನಿರ್ಧಾರವನ್ನು ಏನಾಗಲ್ಲ, ಏನು ಸ್ವಲ್ಪ ಆದರೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಹೊರತಾಗಿ ಗೆಲ್ಲ ಅವಕಾಶ ಮಂಡ್ಯದಲ್ಲಿ JDS ಗೆಲ್ತಾರೆ. ನಮ್ಮ ಪಕ್ಷ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇನ್ನು ಕೆಲವರು ಅಸಮಾಧಾನ ಇದ್ದೇ ಇರ್ತದೆ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅದು ಅವ್ರ ವೈಯಕ್ತಿಕವಾದ ವಿಚಾರ. ಅವ್ರ ಪಕ್ಷ ಮಂಡ್ಯದಲ್ಲಿ, ಹಾಸನಲ್ಲಿ JDS ಪರವಾಗಿರುತ್ತೆ. ಹೊಂದಾಣಿಕೆ ಮಾಡ್ಕೊಂಡಿದ್ರ ಸರ್
ಲೋಕಸಭೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಅಭ್ಯರ್ಥಿ ಬೆಂಬಲ ತುಮಕೂರು ಸಹಿತ ಇನ್ನು ಕೆಲವು ಕಡೆ ಜೆಡಿಎಸ್ ದವರು ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲ ಸೂಚಿಸ್ತಾ ಇಲ್ಲ. ಅದು ಅಂತಿಮವಾಗಿ ಮಾಡ್ತಾರೆ. ಇನ್ನೂ ಟಿಕೆಟ್ ಫೈನಲ್ ಆಗಲಿ ಆದಮೇಲೆ ಅಲ್ಲಿ ಅಭ್ಯರ್ಥಿ ಬರ್ತಾರೆ, ಅವ್ರಿಗೆ ಜಂಟಿಯಾಗಿ ಸಭೆ ಮಾಡ್ತಾರೆ, ಸಮಾರಂಭ ಮಾಡ್ತಾರೆ. ಅವ್ರ ಪಕ್ಷದವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ, ನಾವು ಅವ್ರ ಪಕ್ಷದಲ್ಲಿ ಹೋಗಿ ಭಾಗವಹಿಸ್ತೀವಿ. ಸೊ ಇದು ಆಫ್ಟರ್ ಟಿಕೆಟ್ ಅಂತಿಮ ಆದ್ಮೇಲೆ ಅದಕ್ಕೆ ಪರಿಹಾರ. ಸರ್, ಈಗ ಬೆಳಗಾವಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಕೆಲವರಿಗೆ ಅಸಮಾಧಾನ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾರು ಅಸಮಾನ ಪ್ರಶ್ನೆ ಇಲ್ಲ, ಕೇಳಿದಾರೆ ಅಷ್ಟೇ. ಅವರು ಇಬ್ಬರನ್ನ ಶಿಫಾರಸು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಕೊಡ್ತದೆ ನೋಡ್ಬೇಕಷ್ಟೇ. ಘೋಷಣೆ ಯಾವಾಗ ಸರ್? ಮೋಸ್ಟ್ಲಿ 19 ಅಥವಾ 20. ಆದ್ರೂ ಇತ್ತೀಚಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರು ಪಕ್ಷದಿಂದ ಬಹಳ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ಕಾರ್ಯಕರ್ತರ ಮಾತು. ಇಲ್ಲ, ಮೊದಲು ಅವ್ರು ಹಂಗೆ ಇದ್ರು, 20 ವರ್ಷದ ಹಂಗೆ ಇದ್ರು. ಅವರು 20 ಒಬ್ಬ ವರ್ಷ ಪ್ರಭಾವಿ ನಾಯಕರಿದ್ದಾರೆ ಸರ್. ಅವರು ಅವ್ರದೇ ಆದಂತ ಹೇಳಿದೆಲ್ಲ. ಅವರು ಮುಂಚೆಯಿಂದ ಕೂಡ ಅಂತರ ಕಾಯ್ಕೊಂಡ್ರು. ಅವರ ಚುನಾವಣೆ ಬಂದಾಗ ಅವರು ಎಲ್ಲಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡಿದ್ದಾರೆ. ಸಚಿವರಿದ್ದಾಗ ವಿವೇಕ್ ರಾವ್ ಪಾಟೀಲ್ ಅವರಿಗೆ ಕೊಡಿಸ್ಬೇಕಂತ ಹೇಳಿ ಬಹಳ ಓಡಾಡಿದ್ರು. ಅದಾದ್ಮೇಲೆ ಕೆಲವೊಂದಿಷ್ಟು ಅಸಮಾಧಾನ, ಇವಾಗೆಲ್ಲ ಹೇಳಿಲ್ಲ, ಅವ್ರ ಹೆಸರು ಎಲ್ಲೂ ಹೇಳಿಲ್ಲ. ಅವರು ಅದಾದ್ಮೇಲೆ ಕೆಲವೊಂದಿಷ್ಟು ದುಡ್ಡು ಅರ್ಲಿ ಒಂದು ವರ್ಷ ಹಿಂದೆ ಅವ್ರು ಹೇಳ್ತಾ ಇದ್ರು ಇರ್ಬೋದು. ಅವ್ರು ಈ ಸಂದರ್ಭದಲ್ಲಿ ಅವ್ರು ಎಲ್ಲಿ ಶಿಫಾರಸು ಮಾಡಿಲ್ಲ, ಹೇಳಿಲ್ಲ. ದೆಹಲಿ ಭೇಟಿ ಏನ್ ರಾಜಕೀಯ ಅಥವಾ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಡೆಲ್ಲಿಗೆ ಹೋದ್ರೆ ರಾಜಕೀಯ ಹೋದ್, ಮತ್ತೆ ಅಲ್ಲಿ ಬೇರೆ ಏನೂ ಇಲ್ಲ. ಬಿಜೆಪಿ ಅವರು ಭೇಟಿ ಮಾಡಕ್ ಹೋಗಿದ್ದಾರೆ. ಡೆಲ್ಲಿಯಾಗ ಏನು ಇರೋದ್ರ ಹೋದ್ರೆ ರಾಜಕೀಯ ಹೋದ, ಅಲ್ಲಿ ಬೇರೆ ಕೆಲಸ ಇಲ್ಲ. ಸರ್, ಆಮೇಲೆ ಬಡ್ಡಿ ವ್ಯಾಪಾರಸ್ಥರು ಇಲ್ಲಿವರೆಗೆ ಆರಿಸಿಕೊಂಡ ಉದಾಹರಣೆಗಳೇ ಇಲ್ಲ ಸರ್. ಇಲ್ಲ, ಎಲ್ಲರೂ ಒಂದೊಂದು ಕಡೆ ತಗರೆ ಎಲ್ಲರೂ ನಿಮ್ಮ ಹಿಡ್ಕೊಂಡು ನಮ್ಮ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಎಲ್ಲರೂ ಒಂದು ಕಡೆ ಲೋಪಲ್ಲಿ ಮೈನಸ್ ಇದ್ದೇ ಇರ್ತೈತಿ. ಅದನ್ನು ನಾವು ಹೈಲೈಟ್ ಮಾಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಬಡ್ಡಿ ಅಂತ ಅನ್ಬೋದು, ಕೆಲವರು ಡೊನೇಷನ್ ಅಂತ ಹೇಳ್ಬೋದು. ಯಾವುದೇ ಆ್ಯಂಗಲ್ನಲ್ಲಿ ನಮ್ಮ ಮೈನಸ್ ಇದ್ದೇ ಇರ್ತೈತಿ. ಯಾರು ಈ ದೇಶದಲ್ಲಿ ಸತ್ಯ ರಚಿತರಿರ್ತೀವಿ ಇಲ್ಲವೇ ಇಲ್ಲ. ಅದು ಬಡ್ಡಿ ಅನ್ಬೋದು, ಡೊನೇಷನ್ ಅನ್ಬೋದು, ಕಮಿಷನ್ ಅನ್ಬೋದು, ಹೆಚ್ಚು ಅನ್ಬೋದು. ಯಾರಿಗಾರ ಒಂದು ಆರೋಪ ಇದ್ದೇ ಇರ್ತೈತಿ. ಅದನ್ನು ನಾವು ಈ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರು ಹುಡ್ಕೋದು ಭಾಳ ಕಷ್ಟ. ಇದರಲ್ಲೇ ಕುಡ್ರಾಗ ಯಾರ ಮಳಗ ನಂದವ ಮಾಡೋದಷ್ಟೇ. ಓಕೆ, ಥ್ಯಾಂಕ್ ಯು.